ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ತಿಳಿಸ್ಕೊಡೋದು ಏನಂದರೆ, ಇವಾಗ ಸಕ್ಕರೆ ಕಾಯಿಲೆ ಇರುವ ರೋಗಿಗಳು ಗಾಯನ ಇಗ್ನೋರ್ ಮಾಡಿ ಆ ಗಾಯ ಚಿಕ್ಕ ಗಾಯದಿಂದ ಕಾಲನ್ನು ಕಳೆದುಕೊಳ್ಳುವ ಪರಿಸ್ಥಿತಿಗೆ ಬಂದು ನಿಂತ್ಕೊಳ್ತಾರೆ. ಅದೇನಾದರೂ ಗ್ಯಾಂಗ್ರೀನ್ ಆದರೆ ಏನೇನು ಕಷ್ಟ ಅನುಭವಿಸಬೇಕಾಗುತ್ತದೆ ಎಂಬುದನ್ನು ತಿಳಿಸ್ಕೊಡ್ತೇನೆ. ಪೂರ್ತಿ ವಿಡಿಯೋ ನೋಡಿ. ಸಕ್ಕರೆ ಕಾಯಿಲೆ ಇರುವ ರೋಗಿಗಳು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ವಿಷಯ, ಸಕ್ಕರೆ ಕಾಯಿಲೆ ರೋಗಿಗಳಲ್ಲಿ ಪಾದದ ಸೋಂಕು ಅಥವಾ ಗ್ಯಾಂಗ್ರೀನ್ನಿಂದ ಉಂಟಾಗುವ ತೊಂದರೆಗಳು ಯಾವ್ಯಾವು ಅಂದರೆ, ನಂಬರ್ 1 ದೀರ್ಘಕಾಲ ಆಸ್ಪತ್ರೆಗಳಲ್ಲಿ ಒಳರೋಗಿಯಾಗಿ ಚಿಕಿತ್ಸೆ ಪಡೆಯುವ ಅವಶ್ಯಕತೆ ಬೇಕಾಗುತ್ತದೆ. ನಂಬರ್ 2 ಚಿಕಿತ್ಸೆಗಾಗಿ ಹೆಚ್ಚು ಹಣ ವೆಚ್ಚ ಮಾಡಬೇಕಾಗುತ್ತದೆ. ನಂಬರ್ 3 ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳಬೇಕಾಗುತ್ತದೆ ಅಥವಾ ಉದ್ಯೋಗ ಕಳೆದುಕೊಳ್ಳಬೇಕಾಗುತ್ತದೆ ಅಥವಾ ಪರಾವಲಂಬಿ ಆಗುವ ಸಾಧ್ಯತೆ. ಇವುಗಳು ನಿಜಕ್ಕೂ ದುರದೃಷ್ಟಕರ ಸಂಗತಿ. ಪರಾವಲಂಬಿ ಆಗುವ ಸಾಧ್ಯತೆ ಅಂದರೆ ಬೇರೆ ಮೇಲೆ ಡಿಪೆಂಡ್ ಆಗುವುದು. ಉದ್ಯೋಗವನ್ನು ಕಳೆದುಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರ್ಬೋದು ಅಥವಾ ಮನೆಯಲ್ಲೇ ಕೂತಿರ್ಬೋದು. ಆದ್ದರಿಂದ ಚಿಕ್ಕ ಗಾಯ ಇದ್ದಾಗಲೇ ವೈದ್ಯರನ್ನು ಸಂಪರ್ಕಿಸುವುದು ತುಂಬ ಒಳ್ಳೆಯದು. ಮತ್ತು ಸಕ್ಕರೆ ಕಾಯಿಲೆ ರೋಗಿಗಳು ಪಾದದ ಗಾಯ ಹಾಗೂ ಸೋಂಕಿನ ಬಗ್ಗೆ ಪ್ರಾರಂಭಿಕ ಹಂತದಲ್ಲೇ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ಸೂಕ್ತ ಚಿಕಿತ್ಸೆ ಪಡೆದಲ್ಲಿ ತಮ್ಮ ಪಾದಗಳನ್ನು ರಕ್ಷಿಸಿಕೊಳ್ಳಬಹುದು. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.